ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭಾ ಮಂಗಳ ಸುನಿಲ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ವೇದಿಕೆಯ ರಾಜ್ಯ ಸಂಚಾಲಕಿ. 1974ರಿಂದ 2024ಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ 50ರ ವಸಂತವನ್ನು ಪೂರೈಸಿದೆ. ಇದೇ ಶುಭ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ವಿಶ್ವಾಮಿತ್ರ ಕಾರ್ಯಕ್ರಮವೊಂದು ಇದೇ ತಿಂಗಳ 18-19ನೇ ತಾರೀಕಿನಂದು ತ್ರಿಪುರವಾಸಿನಿ ನಮ್ಮ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಗೇಟ್ ನಂಬರ್ 2ರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ 2 ದಿನ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ಯಾವುದಪ್ಪ ಅಂತ ನಾವು ನೋಡ್ತಾ ಹೋದರೆ 18ನೇ ತಾರೀಕು ಬೆಳಗ್ಗೆ ಪೂಜೆಯೊಂದಿಗೆ ಶುರುವಾಗಿ ಗಾಯತ್ರಿ ಮಹಾಯಾಗ, ಎಲ್ಲ ಗುರುಗಳ ಅನುಗ್ರಹ ಭಾಷಣ, ಸಭಾ ಕಾರ್ಯಕ್ರಮ, ನಾದ ಬ್ರಹ್ಮರಿಗೆ ನಮನ, ವಿವಾಹ ವೇದಿಕೆ, ಸಾಂಸ್ಕೃತಿಕ ಕಲಾವೈಭವ, ಹಾಗೇನೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆ ಕೂಡ ನಿಮಗೆ ನೋಡ ಸಿಗುತ್ತವೆ. ಇದರೊಟ್ಟಿಗೆ ನೀವು ಕಾರ್ಯಕ್ರಮವನ್ನು ಮುಗಿಸಿ ಸವಿಯಾದ ಭೋಜನವನ್ನು ಸವಿದ ನಂತರ 19ನೇ ತಾರೀಕು ಬೆಳಗ್ಗೆ ಶೋಭಾಯಾತ್ರೆಯೊಂದಿಗೆ ಶುರುವಾಗಿ ವಿಚಾರಗೋಷ್ಠಿಗಳೊಂದಿಗೆ ಮುಂದುವರಿಯುತ್ತೆ. ಹಾಗೆ ಸಭಾ ಕಾರ್ಯಕ್ರಮ ಇರುತ್ತೆ, ವಾಣಿಜ್ಯ ಹಾಗೂ ಉದ್ಯಮಿಗಳ ಸಮ್ಮೇಳನ ಇರುತ್ತೆ, ಗೋಷ್ಠಿಗಳಿರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಇದಾದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ವಾಣಿಜ್ಯ ಮಳಿಗೆಗಳಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಅವಕಾಶ ಆಗಿರುತ್ತೆ. ಹಾಗೆ ಎಲ್ಲ ವಿಪ್ರರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನಿಮ್ಮ ಆಲೋಚನೆಗಳನ್ನು ಇಲ್ಲಿ ನೀವು ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಹೀಗೆ ಸಾಕಷ್ಟು ಜನರನ್ನು ನೀವು ಕೂಡ ಸಂಧಿಸಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋ ಅವಕಾಶದೊಂದಿಗೆ ನಮ್ಮೊಟ್ಟಿಗೆ ಸಂತೋಷವಾಗಿ ಈ 2 ದಿನ ಕಳೆಯೋದಕ್ಕೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಆತ್ಮೀಯವಾಗಿ ನಿಮಗೆ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ. ನಾನು ಭಾಗವಹಿಸ್ತಾ ಇದ್ದೀನಿ. ನೀವು ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಷಯವನ್ನು ತಿಳಿಸಿ 18-19ರಂದು ನಮ್ಮ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ವಿಶ್ವಾಮಿತ್ರಕ್ಕೆ ದಯವಿಟ್ಟು ತಾವೆಲ್ಲರೂ ಆಗಮಿಸಬೇಕು ಅಂತ ಈ ಮೂಲಕ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ವೇದಿಕೆಯವರು ನಿಮ್ಮೊಟ್ಟಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಈ ಕರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧನ್ಯವಾದಗಳು.